ಎಲ್ಲರಿಗೂ ನಮಸ್ಕಾರ. ಸದ್ಭಾವನಾ ವೇದಿಕೆ ಉಳ್ಳಾಲ, ಸ್ಮ್ಯಾಶ್ ಬ್ಯಾಡ್ಮಿಂಟನ್, ತೊಕ್ಕೋಟು, ಹೊಸಕುರಲ್, ಹ್ಯುಮ್ಯಾನಿಟಿ ಫೌಂಡೇಶನ್, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಜಮಾತ್ ಇಸ್ಲಾಮಿ ಹಿಂದ್ ಇದರ ಆಶ್ರಯದಲ್ಲಿ ಇವತ್ತು ನಡೀತಾ ಇರುವಂತಹ ಸೌಹಾರ್ದ ಇಫ್ತಾರ್ ಕೂಟ, ಇದರ ಅಧ್ಯಕ್ಷೀಯ ಭಾಷಣ ಈಗ ತಾನೇ ಪ್ರಸಾದ್ ರೈ ಕಲ್ಲಿಮಾರ್ ಅವರು ನಿರ್ವಹಿಸಿ, ಅದರ ಮುಂದೆ ನಮ್ಮ ಮೊಹಮ್ಮದ್ ಕುನ್ನಿ ಅವರು ಇದರ ಬಗ್ಗೆ, ಉಪವಾಸದ ಬಗ್ಗೆ, ನಮ್ಮ ಧರ್ಮಗಳ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲರಿಗೂ ಹೇಳಿಕೊಟ್ಟಿದ್ದಾರೆ. ನಾನೇನು ಅದರ ಇನ್ನೂ ಜಾಸ್ತಿಯಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಎಲ್ಲ ಧರ್ಮದಲ್ಲಿಯೂ ಉಪವಾಸ ಆಚರಿಸ್ತೇವೆ. ಆದರೆ ಮುಸ್ಲಿಂ ಧರ್ಮದಲ್ಲಿ ಕಟ್ಟುನಿಟ್ಟಾಗಿ ಸಾಮೂಹಿಕವಾಗಿ ಈ ಒಂದು ಏನು ಆಚರಿಸ್ತೇವೆ ಅದು ಆಚರಿಸಿ, ಹೀಗೆ ಎಲ್ಲರೂ ಸೇರಿ, ನಮ್ಮ ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಎಲ್ಲರೂ ಸೇರಿ ಸೌಹಾರ್ದತೆಯಿಂದ ಆಚರಿಸುವಾಗ ಅದರ ಮಹತ್ವ ಹೆಚ್ಚು ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಇಂತಹ ಒಂದು ಕಾರ್ಯಕ್ರಮ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಹಾಗೂ ಇದೇ ಥರ ನಮ್ಮ ಸಮಾಜ, ನಮ್ಮ ಊರು ಭಾವೈಕ್ಯದಿಂದ ಏನು ಇರಬೇಕು, ಇದು ಇಂತಹ ಒಂದು ಕೂಟ, ಅದು ರಂಜಾನ್ನಲ್ಲಿ ಆಚರಿಸುವುದಾಗಲಿ ಅಥವಾ ಕ್ರೈಸ್ತರ ಕ್ರಿಸ್ಮಸ್ ಸಂದರ್ಭದಲ್ಲಿ ಆಚರಿಸುವಂಥ ಒಂದು ಕೂಟವಾಗಲಿ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ಅಥವಾ ದಸರಾ ಸಂದರ್ಭದಲ್ಲಿ ಆಚರಿಸುವಂಥ ಇಂತಹ ಒಂದು ಸೌಹಾರ್ದ ಕೂಟ, ಜಾತಿ ಮತ ಎಲ್ಲವನ್ನು ಒಗ್ಗೂಡಿಸಿ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಹೇಳುವಂಥ ಒಂದು ಸಂದೇಶವಾಗಿದೆ ಇಂತಹ ಕೂಟ. ಇದು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಹಾಗೂ ನಮ್ಮ ಸಮಾಜದಲ್ಲಿ ನಾವು ಒಳ್ಳೆಯ ಮಾನವೀಯರಾಗಿ ಬದುಕುವ ಒಂದು ಕೂಟವಾಗಲಿ ಅಂತ ಹೇಳಿ ಈ ಸಂದರ್ಭಕ್ಕೆ ಇದರಲ್ಲಿ ಎಲ್ಲ ಪಾಲ್ಗೊಂಡ ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.